ಕ್ರಿಪ್ಟೋ ಫ್ಯೂಚರ್ಸ್ ಅಲ್ಲಿ ಟ್ರೆಂಡ್ ಅನ್ನ ಯಾವ ರೀತಿ ಹುಡುಕೋದು, ಅಪ್ ಟ್ರೆಂಡ್ ಹೋಗುತ್ತಾ ಅಥವಾ ಡೌನ್ ಟ್ರೆಂಡ್ ಹೋಗುತ್ತಾ ಅಂತ ಯಾವ ರೀತಿ ನಾವು ಫೈಂಡ್ ಔಟ್ ಮಾಡೋದು, ಸ್ಟಾಪ್ ಲಾಸ್ ಅನ್ನ ಯಾವ ರೀತಿ ಆಲ್ಟರ್ ಮಾಡೋದು, ಬೈ ಎಲ್ಲಿ ಮಾಡಬೇಕು, ಸೆಲ್ ಎಲ್ಲಿ ಮಾಡಬೇಕು, ಎಲ್ಲ ಒಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ನನಗೆ ಸಾಕಷ್ಟು DM ಅನ್ನ ಮಾಡ್ತಾ ಇದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೆ ಯೂಟ್ಯೂಬ್ ಅಲ್ಲಿ ಯಾವ ರೀತಿ ನೀವು ಟ್ರೇಡ್ ಅನ್ನ ತಗೊಳ್ತೀರಾ, ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತೀರಾ ಅದನ್ನ ಸ್ವಲ್ಪ ತಿಳಿಸ್ಕೊಡಿ ಅಂತ ಕಮೆಂಟ್ ಅನ್ನ ಮಾಡ್ತಾ ಇದ್ರಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ. ನಾನು ಯಾವ ರೀತಿ ಟ್ರೇಡ್ ಅನ್ನ ತಗೊಳ್ತೀನಿ ಅಂತ ಸಿಂಪಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ನಾನು ನಾರ್ಮಲ್ ಆಗಿ ಯಾವ ರೀತಿ ಕ್ರಿಪ್ಟೋ ಫ್ಯೂಚರ್ಸ್ ಅಲ್ಲಿ ಟ್ರೆಂಡ್ ಅನ್ನ ಫೈಂಡ್ ಔಟ್ ಮಾಡ್ತೀನಿ ಅಂತಂದ್ರೆ ಎಲ್ಲ ಒಂದು ಕರೆನ್ಸಿಗಳಲ್ಲಿ ಟಾಪ್ ಗೇನರ್ಸ್ ಅಲ್ಲಿ ಹಾಗೆ ಲಾಸರ್ಸ್ ಅಲ್ಲಿ ಹುಡುಕ್ತಾ ಇರ್ತೀನಿ. ಸಾಕಷ್ಟು ಟೈಮ್ ಅನ್ನ ಕೊಟ್ಟು ಹುಡುಕಿ ಆನಂತರ ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ನಿಮ್ಗೆ ಸಿಂಪಲ್ ಆಗಿ ಅರ್ಥ ಆಗಬೇಕು ಅಂತಂದ್ರೆ ಬನ್ನಿ ಡೆಸ್ಕ್ಟಾಪ್ ಮೋಡ್ ಅಲ್ಲಿ ತಿಳ್ಕೊಳ್ತಾ ಹೋಗೋಣ ಯಾವ ರೀತಿ ನಾನು ಟ್ರೇಡ್ ಅನ್ನ ತಗೊಳ್ತೀನಿ ಅಂತ. ಅದಕ್ಕಿಂತ ಮುಂಚೆ ನೀವು ಕಾಯಿನ್ಸರ್ಚ್ ಪ್ರೋಗೆ ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ರಿಜಿಸ್ಟ್ರೇಷನ್ ಲಿಂಕ್ ಟೆಲಿಗ್ರಾಮ್ ಅಲ್ಲಿ ಇರುತ್ತೆ. ಟೆಲಿಗ್ರಾಮ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದೆ ಕಾಯಿನ್ಸರ್ಚ್ ಪ್ರೋಗೆ ರಿಜಿಸ್ಟರ್ ಆಗಿ ನೀವು ಕೂಡ ಯೂಸ್ ಮಾಡ್ತಾ ಹೋಗ್ಬೋದು. ನಮ್ಮ ಒಂದು ಲಿಂಕ್ ಮುಖಾಂತರ ನೀವು ಕಾಯಿನ್ಸರ್ಚ್ ಗೆ ರಿಜಿಸ್ಟರ್ ಆದ್ರೆ 1 ಲಕ್ಷ ವರೆಗೂ ಕೂಡ ಫ್ಯೂಚರ್ಸ್ ಅಲ್ಲಿ ಬ್ರೋಕರ್ ಫೀಸ್ ಇರೋದಿಲ್ಲ, ಫ್ರೀ ಇರುತ್ತೆ. ನೀವಿನ್ನ ಅಕೌಂಟ್ ಓಪನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಹೋಗಿ ಅಕೌಂಟ್ ಅನ್ನ ಓಪನ್ ಮಾಡ್ಕೋಬಹುದು. ಅಕೌಂಟ್ ಓಪನಿಂಗ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದ್ರೂ ಕೂಡ ನಮಗೆ DM ಮಾಡಬಹುದು ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ, ನಾವು ಸಾಲ್ವ್ ಮಾಡ್ಕೊಡ್ತೀವಿ. ಅದು ನಮ್ಮ ಒಂದು ಲಿಂಕ್ ಮುಖಾಂತರ ರಿಜಿಸ್ಟರ್ ಆಗಿದ್ರೆ ಮಾತ್ರ. ಓಕೆ, ಬನ್ನಿ ಇವಾಗ ಟೈಮ್ ವೇಸ್ಟ್ ಮಾಡದೆ ಯಾವ ರೀತಿ ಟ್ರೆಂಡ್ ಅನ್ನು ಹುಡ್ಕೋದು ಅಂತ ತಿಳ್ಕೊಳ್ತಾ ಹೋಗೋಣ. ಓಕೆ ಗೈಸ್, ಕಾಯಿನ್ಸರ್ಚ್ ಪ್ರೋ ನೀವು ಡೆಸ್ಕ್ಟಾಪ್ ಅಲ್ಲಿ ಓಪನ್ ಮಾಡ್ಕೊಂಡ್ರೆ ಈ ರೀತಿಯಾದ ಇಂಟರ್ಫೇಸ್ ಅಲ್ಲಿ ಓಪನ್ ಆಗುತ್ತೆ. ನೋಡಬಹುದು ಇವಾಗ ನಾನು ಲ್ಯಾಪ್ಟಾಪ್ ಅಲ್ಲಿ ಓಪನ್ ಮಾಡ್ಕೊಂಡಿರುವಂತದ್ದು. ಇಲ್ಲಿ ಪೋರ್ಟ್ಫೋಲಿಯೋ ಸ್ಪಾಟ್ ಅಂತ ಇದೆ, ಫ್ಯೂಚರ್ಸ್ ಅಲ್ಲಿ ಇದೆ. ಇವಾಗ ನಾವು ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡೋದ್ರಿಂದ, ಸ್ವಿಂಗ್ ಟ್ರೇಡಿಂಗ್ ಮಾಡೋದ್ರಿಂದ ಸದ್ಯಕ್ಕೆ ಇಲ್ಲಿದೆ. ಈಗ BTC ಟ್ರೆಂಡ್ ಅನ್ನ ಗಮನಿಸ್ತಾ ಇರಬಹುದು. ಟ್ರೆಂಡ್ ಯಾವ ರೀತಿ ಮೂವ್ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಗಮನಿಸ್ತಾ ಇರಬಹುದು. ಇಲ್ಲಿ ಸೆಲ್ಲರ್ಸ್ ಸ್ಟ್ರಾಂಗ್ ಇದ್ರೆ ಕೆಳಗಡೆ ಬಂತು ಪ್ರೈಸ್, ಅದಾದ ನಂತರ ಇವಾಗ ಬಯರ್ಸ್ ಸ್ಟ್ರಾಂಗ್ ಇದೆ. ಇಲ್ಲಿ ಬೇಕಾದ್ರೆ ಇಲ್ಲಿ ಕನ್ಫರ್ಮೇಶನ್ ತುಂಬಾ ಸಿಗುತ್ತೆ ನಿಮ್ಗೆ. ಇಲ್ಲಿ ನೀವು ಒಂದು ಸ್ಟಾಪ್ ಲಾಸ್ ಅನ್ನ ಇಟ್ಟು ಇಲ್ಲಿ ಎಂಟ್ರಿ ಆಗಬಹುದು. ಇಷ್ಟೇ ಟ್ರೆಂಡ್ ಅನ್ನ ಫೈಂಡ್ ಔಟ್ ಮಾಡುವಂತದ್ದು. ನಾನು ಯಾವ ರೀತಿ ಟ್ರೆಂಡ್ ಹುಡುಕ್ತೀನಿ ಅಂತ ತಿಳಿಸ್ಕೊಡೋದಾದ್ರೆ ಜಸ್ಟ್ ನೀವು ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಒಂದು ಈ ರೀತಿ ಬರುತ್ತೆ. ಸೇಮ್ ಮೊಬೈಲ್ ಅಲ್ಲೂ ಕೂಡ ನಿಮಗೆ ಇದೇ ರೀತಿಯಾದ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಗಮನಿಸ್ತಾ ಇರಬಹುದು ಇಲ್ಲಿ ಚೇಂಜ್ ಅಂತ ಇದೆ. ಚೇಂಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಗಮನಿಸ್ತಾ ಇರಬಹುದು ಇಲ್ಲಿ ಟಾಪ್ ಗೈನರ್ಸ್ ಬಂತು. ಇವೆಲ್ಲ ಟಾಪ್ ಗೈನರ್ಸ್ ಎಲ್ಲ ಗ್ರೀನ್ ಮಾರ್ಕ್ ಅಲ್ಲಿ ಇದೆ. ಮತ್ತೆ ಕ್ಲಿಕ್ ಮಾಡಿದ್ರೆ ಟಾಪ್ ಲಾಸರ್ಸ್ ಬರುತ್ತೆ. ಇವೆಲ್ಲ ರೆಡ್ ಅಲ್ಲಿ ಇದೆ, ಗಮನಿಸ್ತಾ ಇರಬಹುದು ಟಾಪ್ ಲಾಸರ್ಸ್. ಹಾಗೆ ಇಲ್ಲಿ ಮತ್ತೊಂದ್ಸಲ ಚೇಂಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಒಂದು ಕರೆನ್ಸಿಗಳು ನಮಗೆ ನೋಡಕ್ ಸಿಗುತ್ತೆ. ಇಲ್ಲಿ ಸಾಕಷ್ಟು ಕರೆನ್ಸಿಗಳಿರುತ್ತೆ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಟ್ರೇಡ್ ಅನ್ನು ತಗೋಬಹುದು. ನಿಮ್ಗೆ ಸೂಟೇಬಲ್ ಆಗುವಂತ ಟ್ರೆಂಡ್ ಅನ್ನು ನೀವು ಹುಡುಕ್ಬೇಕಾಗುತ್ತೆ. ನಾನು ಯಾವ ರೀತಿ ಟ್ರೆಂಡ್ ಅನ್ನು ಹುಡುಕ್ತೀನಿ ಅಂತಂದ್ರೆ ಇವಾಗ ಟಾಪ್ ಗೈನರ್ಸ್ ಅಲ್ಲಿ ಇವಾಗ ಜಸ್ಟ್ ಇವಾಗ ಮೊದಲನೇ ಒಂದು ಕರೆನ್ಸಿಯನ್ನ ಓಪನ್ ಮಾಡ್ಕೊಳ್ತೀನಿ. ಗಮನಿಸ್ತಾ ಇರಬಹುದು ಇವಾಗ ಟ್ರೆಂಡ್ ಈ ರೀತಿ ಮೂವ್ ಆಗ್ತಾ ಇದೆ. ಗಮನಿಸ್ತಾ ಇರಬಹುದು ಇವಾಗ ಅಪ್ ಟ್ರೆಂಡ್ ಇತ್ತು, ಸದ್ಯಕ್ಕೆ ಇವಾಗ ಡೌನ್ ಟ್ರೆಂಡ್ ಬರ್ತಾ ಇದೆ. ಅಷ್ಟೊಂದು ಡೌನ್ ಮೂವ್ ಬರ್ತಾ ಇಲ್ಲ. ಇವಾಗ ಇಲ್ಲಿಲ್ಲೇ ವಾಲಟೈಲ್ ಆಗ್ತಾ ಇದೆ ಪ್ರೈಸ್. ಇಂತ ಒಂದು ಕರೆನ್ಸಿಯಲ್ಲಿ ನಾನು ಟ್ರೇಡ್ ಅನ್ನ ತಗೊಳ್ಳೋದಿಲ್ಲ. ಜಸ್ಟ್ ಹುಡ್ಕೋಣ, ಇನ್ನ ಎಷ್ಟು ಕರೆನ್ಸಿಗಳಿವೆ ಜಸ್ಟ್ ಹುಡುಕ್ತಾ ಇರೋಣ. ಇವಾಗ ಗಮನಿಸ್ತಾ ಇರಬಹುದು ಇವಾಗ ಕಂಪ್ಲೀಟ್ ಆಗಿ ಅಪ್ ಟ್ರೆಂಡ್ ಅಲ್ಲಿ ಮೂವ್ ಆಗ್ತಾ ಇದೆ. ಇವಾಗ ಇಲ್ಲೊಂದು ಸ್ವಲ್ಪ ಡೌನ್ ಇತ್ತು, ಮತ್ತೆ ಅಪ್ ಕಡೆ ಹೋಗ್ತಾ ಇದೆ. ಇವಾಗ ಇಲ್ಲಿ ನಾವು ಟ್ರೇಡ್ ಅನ್ನ ತಗೋಬಹುದು. ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ಲಿ ಒಂದು ಕರೆನ್ಸಿಲಿ ಇವಾಗ ಟ್ರೇಡ್ ಅನ್ನ ತಗೊಂಡು ತೋರಿಸ್ತೀನಿ. ಇವಾಗ ನೆಕ್ಸ್ಟ್ ಇನ್ನೊಂದನ್ನ ಕ್ಲಿಕ್ ಮಾಡಿದ್ರೆ ನೋಡಬಹುದು ಇವಾಗ ಇದು ಆಲ್ಮೋಸ್ಟ್ ಆಲ್ ಡೌನ್ ಟ್ರೆಂಡ್ ಕಡೆ ಮೂವ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಇಲ್ಲಿ ನೀವು ಕನ್ಫರ್ಮೇಶನ್ ತಗೊಂಡು ಇವಾಗ ಗಮನಿಸ್ತಾ ಇರಬಹುದು ಈ ಒಂದು ಪರ್ಪಲ್ ಲೈನ್ ಏನಿದೆ ಇದನ್ನ ನಾವು ಎಕ್ಸ್ಪೋನೆನ್ಸಿಯಲ್ ಮೂವಿಂಗ್ ಅವರೇಜ್ ಅಂತೀವಿ. ನಾನು ಮೂವಿಂಗ್ ಅವರೇಜ್ ಹಾಗೆ ಎಕ್ಸ್ಪೋನೆನ್ಸಿಯಲ್ ಮೂವಿಂಗ್ ಅವರೇಜ್ ಎರಡನ್ನು ಕೂಡ ಇಲ್ಲಿ ಪ್ಲಾಟ್ ಮಾಡ್ಕೊಂಡಿದ್ದೀನಿ. ಗಮನಿಸ್ತಾ ಇರಬಹುದು ಎರಡನ್ನ ಹಾಕೊಂಡು ನಾನು ಟ್ರೇಡ್ ಮಾಡ್ತಾ ಇರ್ತೀನಿ. ಜಾಸ್ತಿ ಯೂಸ್ ಮಾಡೋದಿಲ್ಲ, ಜಸ್ಟ್ ಇವಾಗ ಅದು ಆಟೋಮೆಟಿಕಲಿ ಸೆಟ್ ಆಗಿದೆ. ಗಮನಿಸ್ತಾ ಇರಬಹುದು ಈ ಪರ್ಪಲ್ ಕಲರ್ ಲೈನ್ ಮೇಲೆ ಹೋಗ್ತಾ ಇದೆ ಅಂತಂದ್ರೆ ಇನ್ನ ಕೂಡ ಅಪ್ ಸೈಡ್ ಎಲ್ಲ ಇದೆ. ಬೈಯರ್ಸ್ ತುಂಬಾ ಸ್ಟ್ರಾಂಗ್ ಇದಾರೆ ಈ ಒಂದು ಕರೆನ್ಸಿಯಲ್ಲಿ ಅಂತ ಅರ್ಥ. ಸದ್ಯಕ್ಕೆ ಇಲ್ಲಿ ಇದ್ರೆ ನಾವು ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡಬಹುದಾಗಿತ್ತು. ಒಂದು ಇಲ್ಲಿ ಸ್ಟಾಪ್ ಲಾಸ್ ಅನ್ನ ಇಟ್ಟು ಇಲ್ಲಿಂದ ತಗೋಬಹುದಾಗಿತ್ತು. ಬಟ್ ಇವಾಗ ಇಲ್ಲೊಂದು ಸ್ವಲ್ಪ ಸೆಲ್ಲರ್ಸ್ ಸ್ಟ್ರಾಂಗ್ ಇದಾರೆ. ಗಮನಿಸ್ತಾ ಇರಬಹುದು ಇಲ್ಲಿ ವಾಲ್ಯೂಮ್ ಅಲ್ಲೂ ಕೂಡ ಸೆಲ್ಲರ್ಸ್ ಸ್ಟ್ರಾಂಗ್ ಇದಾರೆ. ಅದರಿಂದ ಇಲ್ಲಿ ಟ್ರೇಡ್ ತಗೋಬಾರದು. ಸದ್ಯಕ್ಕೆ ಟ್ರೇಡ್ ತಗೊಳ್ತಾ ಇಲ್ಲ. ಒಂದು ಒಳ್ಳೆ ಟ್ರೆಂಡ್ ಅನ್ನ ಹುಡುಕ್ತಾ ಇರೋಣ. ಇವಾಗ ಈಗ ಗಮನಿಸ್ತಾ ಇರಬಹುದು ಕಂಪ್ಲೀಟ್ಲಿ ಅಪ್ ಸೈಡ್ ಹೋಗ್ತಾ ಇದೆ. ಇಂತ ಒಂದು ಕರೆನ್ಸಿಗಳಲ್ಲೂ ಕೂಡ ನಾವು ಟ್ರೇಡ್ ಅನ್ನು ತಗೋಬಾರ್ದು. ತಗೋಬಹುದು ಏನಿಲ್ಲ, ನಿಮ್ಗೆ ಪ್ರಾಫಿಟ್ ಆದ್ರೆ ವಿತ್ ಇನ್ ಸೆಕೆಂಡ್ ಅಲ್ಲಿ ಪ್ರಾಫಿಟ್ ಆಗುತ್ತೆ, ಲಾಸ್ ಆದ್ರೂ ಕೂಡ ಹಂಗೆ ಹೋಗುತ್ತೆ. ಹೆಂಗೆ ಅಂತಂದ್ರೆ ಗಮನಿಸ್ತಾ ಇರಬಹುದು ಇವಾಗ ಪ್ರೈಸ್ ಇಲ್ಲಿ ಮೂವ್ ಆಗ್ತಾ ಇದೆ ಅಲ್ವಾ, ನಾನು ಕರ್ಸರ್ ಅನ್ನ ಇಟ್ಟಿದ್ದೀನಿ ಅಲ್ಲಿ ಮೂವ್ ಆಗ್ತಾ ಇದೆ. ಜಸ್ಟ್ ಇಲ್ಲಿಗೆ ಬಂದ್ರೆ ಸಾಕು ನಿಮ್ಗೆ ಒಂದು 20% ಎಲ್ಲ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಜಸ್ಟ್ ಇಲ್ಲಿಗೆ ಹೋದ್ರೆ ಸಾಕು ನಿಮ್ಗೆ ಒಂದು 20-30% ಎಲ್ಲ ಪ್ರಾಫಿಟ್ ಆಗೋ ಸಾಧ್ಯತೆಗಳಿರುತ್ತೆ. ಅದರಿಂದ ಇಲ್ಲಿ ನೀವು ಟ್ರೇಡ್ ತಗೋಬೇಕಾದ್ರೆ ಹುಷಾರಾಗಿರ್ಬೇಕು. ಯಾಕಂತಂದ್ರೆ ನಿಮ್ಮ ಒಂದು ಲಾಸ್ ಜಾಸ್ತಿ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಒಂದು ಟ್ರೆಂಡ್ ಅನ್ನು ಹುಡುಕ್ಬೇಕು ಅಂತಂದ್ರೆ ಹುಡ್ಕೋಣ ನಿಧಾನಕ್ಕೆ. ಗಮನಿಸ್ತಾ ಇರಬಹುದು ಇವಾಗ ಇದು ಅಪ್ ಟ್ರೆಂಡ್ ಹೋಗ್ತಾ ಇದೆ. ಇದು ಅಷ್ಟೊಂದಾಗಿ ಒಂದು ಟ್ರೆಂಡ್ ಅಂತ ನನಗೆ ಕಾಣಿಸ್ತಾ ಇಲ್ಲ. ಮತ್ತೆ ಇಲ್ಲಿ ಗಮನಿಸ್ತಾ ಇರೋದು ಮತ್ತೆ ಇದು ಡೌನ್ ಮೂವ್ ಆಗ್ತಾ ಇದೆ. ಇವಾಗ ನೆಕ್ಸ್ಟ್ ಕ್ಲಿಕ್ ಮಾಡ್ತೀನಿ ನೋಡಬಹುದು ಅಪ್ ಟ್ರೆಂಡ್ ಹೋಗ್ತಾ ಇದೆ. ಸೊ ಇದೇ ರೀತಿ ನಾನು ಟ್ರೆಂಡ್ ಅನ್ನ ಫೈಂಡ್ ಔಟ್ ಮಾಡ್ತೀನಿ. ಒಂದು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಎಲ್ಲ ಕರೆನ್ಸಿಗಳಲ್ಲೂ ಕೂಡ ನಾನು ಹುಡುಕ್ತಾ ಇರ್ತೀನಿ. ಸೊ ಆ ತರ ನಾನು ಟ್ರೇಡ್ ತಗೊಳ್ತೀನಿ ಹೊರತು ನಾನು ಎಕ್ಸೈಟ್ಮೆಂಟ್ ಅಲ್ಲಿ ಯಾವುದೇ ರೀತಿಯಾದ ಒಂದು ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಿಲ್ಲ. ಈಗ ಗಮನಿಸ್ತಾ ಇರಬಹುದು ಈ ಒಂದು ಕರೆನ್ಸಿಗಳನ್ನ ಹುಡುಕ್ತಾ ಇರ್ತೀನಿ ಇದೇ ರೀತಿ. ಇವಾಗ ನಮಗೆ ಇಲ್ಲಿ ಅಂತದೊಂದು ಟ್ರೆಂಡ್ ಸಿಗ್ಲಿಲ್ಲ. ಜಸ್ಟ್ ಇವಾಗ ಇಲ್ಲಿ ಚೇಂಜ್ ಮಾಡೋಣ. ಇವಾಗ ಟಾಪ್ ಲಾಸರ್ಸ್ ಅಲ್ಲಿ ಹುಡ್ಕೋಣ. ಟಾಪ್ ಲಾಸರ್ಸ್ ಅಲ್ಲಿ ಗಮನಿಸ್ತಾ ಇರಬಹುದು ಇವಾಗ ಕಂಪ್ಲೀಟ್ಲಿ ಡೌನ್ ಮೂವ್ ಆಗ್ತಾ ಇದೆ. ಈ ಒಂದು ಪರ್ಪಲ್ ಕಲರ್ ಲೈನ್ ಗಮನಿಸ್ತಾ ಇರಬಹುದು ಎಕ್ಸ್ಪೋನೆನ್ಸಿಯಲ್ ಮೂವಿಂಗ್ ಅವರೇಜ್ ಏನಿದೆ ಇದು ಕಂಪ್ಲೀಟ್ ಆಗಿ ಡೌನ್ ಮೂವ್ ಆಗ್ತಾ ಇದೆ. ಇವಾಗ ಇದು ಕಂಪ್ಲೀಟ್ ಆಗಿ ಡೌನ್ ಹೋಗ್ತಾ ಇದೆ. ಗಮನಿಸ್ತಾ ಇರೋದು ಈ ಒಂದು ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ ಬಯರ್ಸ್ ಸ್ವಲ್ಪ ಸ್ಟ್ರಾಂಗ್ ಇದ್ರು, ಬಟ್ ಸೆಲ್ಲರ್ಸ್ ಮತ್ತೆ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಇಂತ ಒಂದು ಟ್ರೆಂಡ್ ಅಲ್ಲಿ ಪರ್ಫೆಕ್ಟ್ ಆಗಿ ನಾವು ಟ್ರೇಡ್ ಅನ್ನು ಎಕ್ಸಿಕ್ಯೂಟ್ ಮಾಡ್ಕೋಬಹುದು. ಹೆಂಗೆ ಅಂತಂದ್ರೆ ನೀವು ಸ್ಟಾಪ್ ಲಾಸ್ ಅನ್ನ ಎಲ್ಲಿ ಇಡಬೇಕು ಅಂತಂದ್ರೆ ಜಸ್ಟ್ ಒಂದು ಇದ್ರ ಮೇಲೆ ಈ ಒಂದು ಕ್ಯಾಂಡಲ್ ಕೆಳಗಡೆ ಇಡಬಹುದು. ನೀವು ಇಲ್ಲಿ ಜಸ್ಟ್ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟು ನೀವು ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗಬಹುದು. ಟ್ರೇಡ್ ಅನ್ನ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದು ಪ್ರಾಫಿಟ್ ಆಗಲಿ ಅಥವಾ ಲಾಸ್ ಆಗಲಿ ಈ ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ ಗೈಸ್. ಗಮನಿಸ್ತಾ ಇರಬಹುದು ಇವಾಗ
ಇವಾಗ ಸೆಲ್ಲರ್ ಸ್ಟ್ರಾಂಗ್ ಇದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಬೈ ಲಾಂಗ್ ಸೆಲ್ ಶಾರ್ಟ್ ಅಂತ ಇದೆ. ನಾವು ಸೆಲ್ ಮಾಡಬೇಕು ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು, ಬೈ ಮಾಡಬೇಕು ಅಂತಂದ್ರೆ ಆಟೋಮೆಟಿಕಲಿ ಏನಿರುತ್ತೆ ನಾನು ಸೆಲ್ ಮಾಡ್ತಾ ಇದ್ದೀನಿ ಇವಾಗ ಈ ಒಂದು ಕರೆನ್ಸಿನ 5x ಲಿವರೇಜ್ ಇದೆ. ಈ ಒಂದು ಲಿವರೇಜ್ ಅನ್ನು ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. 5x ಇಂದ ನೀವು ಎಷ್ಟಕ್ಕೆ ಬೇಕಾದ್ರೂ ಹಾಕಬಹುದು, ಅಪ್ ಟು 15x ವರೆಗೂ ಕೂಡ ಈ ಒಂದು ಕರೆನ್ಸಿಯಲ್ಲಿ ನೀವು ಟ್ರೇಡ್ ಅನ್ನ ಮಾಡಬಹುದು. 5x ಇರಲಿ, ಜಾಸ್ತಿ ಹೋಗಬೇಡಿ, ಅದಕ್ಕಿಂತ ಕಡಿಮೆ ಕೂಡ ಹೋಗಕ್ಕೆ ಹೋಗಬೇಡಿ. ಇವಾಗ 5x ಇದೆ ಅಲ್ವಾ, ಇಲ್ಲಿ ಮಿನಿಮಮ್ ನೀವು ಒಂದು 1091 ರೂಪಾಯಿ ಹಾಕ್ಲೇಬೇಕು. ಜಸ್ಟ್ ನಾನು ಇವಾಗ 10,000 ರೂಪಾಯಿನ ಎಂಟರ್ ಮಾಡ್ತೀನಿ. 10,000 ರೂಪಾಯಿನ ಯಾಕೆ ಎಂಟರ್ ಮಾಡ್ತೀನಿ ಅಂತಂದ್ರೆ ನನಗೆ 5x ಲಿವರೇಜ್ ಸಿಗ್ತಾ ಇದೆ. ನನ್ನ ಹತ್ರ 2,538 ರೂಪಾಯಿ ಇದೆ. ಜಸ್ಟ್ ಇಲ್ಲಿ ಸ್ಟಾಪ್ ಲಾಸ್ ಅನ್ನು ಕೂಡ ನಾನು ಇಡ್ತಾ ಇದ್ದೀನಿ. ಸ್ಟಾಪ್ ಲಾಸ್ ಅನ್ನ ಇಲ್ಲೇ ಬೇಕಾದ್ರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಗಮನಿಸ್ತಾ ಇರಬಹುದು. ಇವಾಗ ಒಂದು 10% ಪ್ರಾಫಿಟ್, ಒಂದು 10% ಲಾಸ್ ಆದ್ರೆ ಎಕ್ಸಿಕ್ಯೂಟ್ ಆಗ್ತೀನಿ ಅಂತ ಒಂದು 10% ಲಾಸ್ಗೆ ನಾನು ಇವಾಗ ಇಟ್ಟಿದ್ದೀನಿ. ಜಸ್ಟ್ ನನಗೆ ಪ್ರಾಫಿಟ್ ಎಷ್ಟಾಗುತ್ತೆ, ಲಾಸ್ ಎಷ್ಟಾಗುತ್ತೆ ಅಂತ ತೋರಿಸ್ತಾ ಇದೆ ಪರ್ಸೆಂಟೇಜ್ ಲೆಕ್ಕದಲ್ಲಿ. ಜಸ್ಟ್ ಇವಾಗ ಸೆಲ್ ಶಾರ್ಟ್ ಅನ್ನ ಮಾಡಿದೀನಿ, ಗಮನಿಸ್ತಾ ಇರಬಹುದು. ಸೆಲ್ ಶಾರ್ಟ್ ಅನ್ನ ಮಾಡಿದೀನಿ, ಕಂಪ್ಲೀಟ್ಲಿ ಆರ್ಡರ್ ಪ್ಲೇಸ್ ಆಯ್ತು. ಇವಾಗ ಗಮನಿಸ್ತಾ ಇರಬಹುದು ನನ್ನ ಒಂದು ಟ್ರೇಡ್ ಅಲ್ಲಿ ಇವಾಗ 6 ರೂಪಾಯಿ ಲಾಸ್ ತೋರಿಸ್ತಾ ಇದೆ. ಇದು ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ಲಿ ನಿಮ್ಗೆ ತೋರಿಸ್ತಾ ಇರೋದು ನಾನು ಯಾವ ರೀತಿ ಟ್ರೆಂಡ್ ಅನ್ನ ನೋಡಿ ಎಕ್ಸಿಕ್ಯೂಟ್ ಮಾಡ್ತೀನಿ ಟ್ರೇಡ್ ಅನ್ನ ಅಂತ. ಇವಾಗ ಸ್ಟಾಪ್ ಲಾಸ್ ಅನ್ನು ನಾವು ಆಲ್ಟರ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂತಾನೆ, ಸದ್ಯಕ್ಕೆ ಈ ಒಂದು ಕ್ಯಾಂಡಲ್ ಮೇಲೆ ಪ್ರೈಸ್ ಹೋಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ನಾನು ಕರ್ಸರ್ ಇಟ್ಟಿದ್ದೀನಲ್ಲ, ಆ ಪ್ರೈಸ್ ಎಷ್ಟಕ್ಕಿದೆ ಅಂತಂದ್ರೆ 7 ರೂಪೀಸ್ 120 ಇದೆ. ಅದನ್ನ ನಾವು ಇಲ್ಲಿ ಎಂಟರ್ ಮಾಡೋದು ಬಂದು ಇಲ್ಲಿ ಸ್ಟಾಪ್ ಲಾಸ್ ಅಂತ ಇದೆ ನೋಡಬಹುದು, ಟಾರ್ಗೆಟ್ ಪ್ರಾಫಿಟ್ ಸ್ಟಾಪ್ ಲಾಸ್ ಅಂತ ಇದೆ. ಅಲ್ಲಿ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಇವಾಗ ಇಲ್ಲಿ ಪ್ರೈಸ್ ಎಷ್ಟಕ್ಕಿದೆ, 6.97 ಇದೆ. ನಾನೇನ್ ಮಾಡ್ತೀನಿ, ಇದನ್ನ ಜಸ್ಟ್ ಇಲ್ಲಿ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿ, ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿ ಪ್ರೈಸ್ ಅನ್ನ ಎಂಟರ್ ಮಾಡಿ. ಇವಾಗ 7 ರೂಪಾಯಿ 120 ಎಷ್ಟು 440 ರೂಪಾಯಿ. ಗಮನಿಸ್ತಾ ಇರಬಹುದು 440 ರೂಪಾಯಿ ಲಾಸ್ಗೆ ಬೇಕಾದ್ರೆ ನೀವು ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡಬಹುದು. ಇದು ತುಂಬಾ ಜಾಸ್ತಿ ಆಯ್ತು. ಪ್ರೈಸ್ ಏನಾದ್ರೂ ತುಂಬಾ ಮೇಲೆ ಹೊಂಟೋದ್ರೆ ನಮಗೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಇರಲಿ. ಇವಾಗ ಏನ್ ಮಾಡ್ತೀನಿ, ಇವಾಗ ಒಂದು 5%, ಇವಾಗ ಒಂದು 5%, 6%, 7% ಇಡ್ತೀನಿ. 148 ರೂಪಾಯಿ ಲಾಸ್ಗೆ ನಾನು ಎಕ್ಸಿಟ್ ಆಗ್ತೀನಿ ಅಂತಂದ್ರೆ ಜಸ್ಟ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು. ಈ ರೀತಿ ಕನ್ಫರ್ಮ್ ಆಗುತ್ತೆ, ಆರ್ಡರ್ ಪ್ಲೇಸ್ ಆಗುತ್ತೆ. ಆಟೋಮೆಟಿಕಲಿ ಈ ಒಂದು ಸ್ಟಾಪ್ ಲಾಸ್ ಏನಿರುತ್ತೆ, ಈಗ 148 150 ರೂಪಾಯಿ ಪ್ರೈಸ್ ಹೋದ ತಕ್ಷಣ ನಂದು ಎಕ್ಸಿಟ್ ಆಗುತ್ತೆ. ಅದಾದ ನಂತರ 205 ರೂಪಾಯಿ ಪ್ರಾಫಿಟ್ ಆದ ತಕ್ಷಣ ನಮಗೆ ಎಕ್ಸಿಟ್ ಆಗ್ಬಿಡುತ್ತೆ ಆಟೋಮೆಟಿಕಲಿ. ಈ ರೀತಿ ಕ್ಲಿಯರ್ ಆಗಿ ನಾವಿಲ್ಲಿ ಕಾಯಿನ್ ಸ್ವಿಚ್ ಪ್ರೋ ನಲ್ಲಿ ಟ್ರೇಡ್ ಅನ್ನ ಮಾಡ್ತಾ ಹೋಗೋದು. ಫ್ಯೂಚರ್ಸ್ ಅಲ್ಲಿ ಸ್ವಿಂಗ್ ಟ್ರೇಡಿಂಗ್ ಅನ್ನ ಈ ರೀತಿ ಮಾಡ್ತಾ ಹೋಗ್ಬೋದು. ಇವಾಗ ಪ್ರೈಸ್ ಕೆಳಗಡೆ ಬರ್ತಾ ಇದೆ. ಆಲ್ರೆಡಿ 113 ರೂಪಾಯಿ ಪ್ರಾಫಿಟ್ ಅಲ್ಲಿ ಇದೀನಿ, ಗಮನಿಸ್ತಾ ಇರಬಹುದು. ಸೊ ಇವಾಗ 119 122 ರೂಪಾಯಿ ಪ್ರಾಫಿಟ್ ಅಲ್ಲಿ ಇದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಲೈವ್ ಆಗಿ ಗಮನಿಸ್ತಾ ಇದೆ. ಒಂದು 10% ಪ್ರಾಫಿಟ್ ಆದ ತಕ್ಷಣ ಆಟೋಮೆಟಿಕಲಿ ಎಕ್ಸಿಟ್ ಆಗ್ತಾ ಇದೆ. ಇನ್ನ 1 ಮಿನಿಟ್ ಇದೆ, ಗಮನಿಸ್ತಾ ಇರಬಹುದು. ಈ ಒಂದು ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ, ಈ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿ ಮೇಲೆ ಹೋಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಸದ್ಯಕ್ಕೆ 6% ಪ್ರಾಫಿಟ್, 7% ಪ್ರಾಫಿಟ್, ನೋಡೋಣ 10% ಪ್ರಾಫಿಟ್ ಆಗೋ ಸಾಧ್ಯತೆ ಇದೆ. ಇವಾಗ 8% ಆಯ್ತು, 171 ರೂಪಾಯಿ ಪ್ರಾಫಿಟ್ ಅಲ್ಲಿ ಇದೀನಿ. ನೀವು ಕೆಳಗಡೆ ಗಮನಿಸ್ತಾ ಇರಬಹುದು. ಇವಾಗ ಇಷ್ಟೇ ಸಾಕು ನನಗೆ, 167 ರೂಪಾಯಿ 168 ರೂಪಾಯಿ ಸಾಕು ಅಂತಂದ್ರೆ ಇಲ್ಲಿ ಎಕ್ಸಿಟ್ ನಾವು ಅಂತ ಕಾಣಿಸ್ತಾ ಇದೆ. ಜಸ್ಟ್ ನೀವು ಎಕ್ಸಿಟ್ ಆಗ್ಬಿಡ್ಬೋದು ಬೇಕಾದ್ರೆ. ಸದ್ಯಕ್ಕೆ ಇರ್ಲಿ, ನೋಡೋಣ. ಲಾಸ್ ಆದ್ರೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇವಾಗ ಇಷ್ಟು ಪ್ರಾಫಿಟ್ ಇದೆ ಅಲ್ವಾ, ಒಂದು 6% ಇದೆ. ಸದ್ಯಕ್ಕೆ 5% ಮೇಲೆ ಹೋಗ್ತಾ ಇದೆ. ಇವಾಗ ಸ್ವಲ್ಪ ಕೆಳಗಡೆ ಬಂದಿತ್ತು, ಮೇಲೆ ಹೋಗ್ತಾ ಇದೆ. ನೋಡೋಣ, ವೆಯ್ಟ್ ಮಾಡೋಣ. ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ಯಾವ ರೀತಿ ಆಗುತ್ತೋ, ಮೇಲೆ ಹೋಗುತ್ತೋ ಪ್ರೈಸ್, ಕೆಳಗೆ ಹೋಗುತ್ತೋ, ವೆಯ್ಟ್ ಮಾಡ್ತಾ ಹೋಗೋಣ. ಕೆಳಗಡೆ ಬಂದ್ರಂತೂ ಒಳ್ಳೆ ಪ್ರಾಫಿಟ್ ಆಗುತ್ತೆ, ಮೇಲೆ ಹೋದ್ರೆ ಮತ್ತೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸದ್ಯಕ್ಕೆ ಈ ಒಂದು ಪ್ರಾಫಿಟ್ ಸಾಕು ಅಂತಂದ್ರೆ ಎಕ್ಸಿಟ್ ನಾವು ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಬಹುದು. ಸದ್ಯಕ್ಕೆ ಕ್ಲಿಕ್ ಮಾಡ್ತಾ ಇಲ್ಲ, ನೋಡೋಣ ಇನ್ನೊಂದು ಕ್ಯಾಂಡಲ್ ವೆಯ್ಟ್ ಮಾಡೋಣ. ಅಕಸ್ಮಾತ್ ಲಾಸ್ ಆದ್ರೂ ಆಗ್ಲಿ ಅಥವಾ ಪ್ರಾಫಿಟ್ ಆದ್ರೆ ಎಕ್ಸಿಟ್ ಆಗ್ಬಿಡೋಣ. ಓಕೆ, ಇವಾಗ ಗಮನಿಸ್ತಾ ಇರ್ಬೋದು ಆಟೋಮೆಟಿಕಲಿ ನನ್ನ ಒಂದು ಟ್ರೇಡ್ ಎಕ್ಸಿಕ್ಯೂಟ್ ಆಯಿತು. 10% ಪ್ರಾಫಿಟ್ ಇವಾಗ ಲೈವ್ ಆಗಿ ನಿಮ್ಮೆದುರಿಗೇನೆ ಪ್ರಾಫಿಟ್ ಆಯಿತು, ಗಮನಿಸ್ತಾ ಇರ್ಬೋದು. ಈ ಪ್ರೈಸ್ ಇಲ್ಲಿವರೆಗೂ ಬಂದಿತ್ತು, ಪ್ರಾಫಿಟ್ ಆಯಿತು. ಟ್ರೇಡ್ ಹಿಸ್ಟ್ರಿನ ನೀವು ಗಮನಿಸ್ತಾ ಇರ್ಬೋದು. ನಾನು ಟ್ರೇಡ್ ತಗೊಂಡಿದ್ದೆ, ಅವಾಗ ಗಮನಿಸ್ತಾ ಇರ್ಬೋದು. ನಾನು ಟ್ರೇಡ್ ತಗೊಂಡಿದ್ದು 10-11ರಲ್ಲಿ ಲೈವ್ ಆಗಿ ನಿಮ್ಮ ಮುಂದೆನೆ ಟ್ರೇಡ್ ಅನ್ನು ತಗೊಂಡಿದ್ದೆ. 10-14ರಲ್ಲಿ ಗಮನಿಸ್ತಾ ಇರ್ಬೋದು. ಇವಾಗ ಟ್ರೇಡ್ ಆಟೋಮೆಟಿಕಲಿ ಎಕ್ಸಿಟ್ ಆಗಿದೆ. 3 ಮಿನಿಟ್ಸ್ ಅಲ್ಲಿ ನನಗೆ 10% ಪ್ರಾಫಿಟ್ ಆಗಿರುವಂತದ್ದು 203 ರೂಪಾಯಿ ಪ್ರಾಫಿಟ್ ಆಗಿದೆ. ಸೊ ಈ ರೀತಿ ಪ್ರಾಫಿಟ್ ನಿಮಗೆ ಸಿಗ್ತಾನೆ ಹೋಗುತ್ತೆ, ಗಮನಿಸ್ತಾ ಇರ್ಬೋದು. ಇದೊಂದು ಪ್ರಾಫಿಟ್ ಲಾಸ್ ಕಾರ್ಡ್ ಕೂಡ ನೀವು ನೋಡ್ತಾ ಹೋಗ್ಬೋದು. ಈ ರೀತಿ ಪ್ರಾಫಿಟ್ ನಿಮಗೆ ಕಾಯಿನ್ ಸ್ವಿಚ್ ಪ್ರೋ ನಲ್ಲಿ ಆರಾಮಾಗಿ ದುಡ್ಡು ಮಾಡ್ತಾ ಹೋಗ್ಬೋದು. ಆದ್ರೆ ನೀವು ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡೋ ಕಲೆ ನಿಮಗೆ ಗೊತ್ತಿದ್ರೆ, ಟ್ರೆಂಡ್ ಅನ್ನ ಫೈಂಡ್ ಔಟ್ ಮಾಡುವಂತ ಕಲೆ ನಿಮ್ಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಪ್ರಾಫಿಟ್ ಇದ್ದೇ ಇದೆ. ಸದ್ಯಕ್ಕೆ ಇವಾಗ ನನಗೆ 10% ಪ್ರಾಫಿಟ್ ಆಗಿದೆ, 203 ರೂಪಾಯಿ ಪ್ರಾಫಿಟ್ ಆಗಿದೆ. ನಾನು ಯೂಸ್ ಮಾಡಿದಂತ ಕ್ಯಾಪಿಟಲ್ 2,000 ರೂಪಾಯಿ ಮಾತ್ರ. 5x ಲಿವರೇಜ್ ಅನ್ನ ತಗೊಂಡು 10,000 ರೂಪಾಯಿನ ಯೂಸ್ ಮಾಡಿದೆ. ನನ್ನ ಹತ್ರ ಇದ್ದಿದ್ದು 2,500 ರೂಪಾಯಿ. ಇವಾಗ 2,727 ರೂಪಾಯಿ ಇದೆ. 203 ರೂಪಾಯಿ ಪ್ರಾಫಿಟ್ ಆಗಿದೆ. ನನಗೆ ಕಟ್ ಆಗಿರುವಂತ ಒಂದು ಫೀಸ್ ಗಮನಿಸ್ತಾ ಇರ್ಬೋದು. ಟ್ರೇಡ್ ಗೆ ಫೀಸ್ ಎಷ್ಟು ಕಟ್ ಆಗಿದೆ ಅಂತಂದ್ರೆ 2 ರೂಪಾಯಿ ಕಟ್ ಆಗಿದೆ. ತುಂಬಾ ಲೋಯರ್ ಫೀಸ್ ಇರುತ್ತೆ. ನೀವು ನಮ್ಮ ಒಂದು ಲಿಂಕ್ ಮುಖಾಂತರ ರಿಜಿಸ್ಟರ್ ಆದ್ರೆ 1 ಲಕ್ಷ ವರೆಗೂ ಕೂಡ ನಿಮಗೆ ಫ್ರೀ ಇರುತ್ತೆ. ಯಾವುದೇ ರೀತಿಯಾದ ಒಂದು ಬ್ರೋಕರ್ ಫೀಸ್ ಇರೋದಿಲ್ಲ. ಫ್ಯೂಚರ್ಸ್ ಅಲ್ಲಿ ನೀವು ಸ್ವಿಂಗ್ ಟ್ರೇಡಿಂಗ್ ಅನ್ನ ಆರಾಮಾಗಿ ಟ್ರೇಡ್ ಮಾಡಿ ಡೈಲಿ ದುಡ್ಡನ್ನ ಮಾಡ್ತಾ ಹೋಗ್ಬೋದು. ಸೊ ಈ ರೀತಿ ನೀವು ಟ್ರೆಂಡ್ ಅನ್ನ ಫೈಂಡ್ ಔಟ್ ಮಾಡಬೇಕು, ಈ ರೀತಿ ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಓಕೆ ಗೈಸ್, ನೋಡಿದ್ರಲ್ಲ, ಇವಾಗ ಇದೇ ರೀತಿ ನಾನು ಟ್ರೆಂಡ್ ಅನ್ನ ಫೈಂಡ್ ಔಟ್ ಮಾಡಿ ಟ್ರೇಡ್ ಅನ್ನ ತಗೊಳ್ತಾ ಇರ್ತೀನಿ. ನೀವು ಒಂದು 5 ನಿಮಿಷ ಟೈಮ್ ಅನ್ನ ಕೊಡ್ತು ಅಂತಂದ್ರೆ ಆರಾಮಾಗಿ ನೀವು ಇಲ್ಲಿ ದುಡ್ಡು ಮಾಡ್ತಾ ಹೋಗ್ಬೋದು. ನೀವು ದುಡ್ಡು ಮಾಡಬೇಕು ಅಂತಂದ್ರೆ ಟೈಮ್ ಕೊಡ್ಲೇಬೇಕು. ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ಎಲ್ಲೂ ಕೂಡ ದುಡ್ಡು ಮಾಡಕ್ ಆಗೋದಿಲ್ಲ. ನೀವು ಕೊಡುವಂತ ಟೈಮ್ಗೆ ತುಂಬಾ ವ್ಯಾಲ್ಯೂ ಇದೆ. ಯಾರು ಟ್ರೇಡಿಂಗ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿರ್ತಾರೆ
ಅಂತಂದ್ರೆ ಡಿಸಿಪ್ಲಿನ್ ಆಗಿರ್ಬೇಕು, ತುಂಬಾ ಪೇಷನ್ಸ್ ಆಗಿರ್ಬೇಕು. ಅವರು ಮಾತ್ರ ಟ್ರೇಡಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗಕ್ ಸಾಧ್ಯ. ನೋಡ್ಬೋದು ಇವಾಗ ಜಸ್ಟ್ 3 ಮಿನಿಟ್ಸ್ ಅಲ್ಲಿ ಪ್ರಾಫಿಟ್ ಆಯ್ತು. ಹೆಂಗೆ ಪ್ರಾಫಿಟ್ ಆಯ್ತು ಅಂತಂದ್ರೆ ನಾನು ಸ್ವಲ್ಪ ಹುಡುಕ್ತೆ ಟ್ರೆಂಡ್ ಅನ್ನ, ಲೈವ್ ಆಗಿ ಹುಡುಕ್ತೆ ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡಿದೆ, ವರ್ಕ್ ಆಯ್ತು. ಅದೇ ರೀತಿ ಡೈಲಿ ವರ್ಕ್ ಆಗುತ್ತೆ ಅಂತ ಹೇಳೋದಿಲ್ಲ, ಬಟ್ ಒಂದೊಂದ್ಸಲ ಲಾಸ್ ಕೂಡ ಆಗುತ್ತೆ. ಅದು ಲಾಸ್ ಆಗೋದು ತುಂಬಾ ರೇರು. ಬಟ್ ಈ ರೀತಿ ಟ್ರೆಂಡ್ ಅಲ್ಲಿ ನಾವು ಟ್ರೇಡ್ ಅನ್ನ ತಗೊಂಡ್ರೆ ಖಂಡಿತವಾಗ್ಲೂ ಕೂಡ ಡೈಲಿ ಪ್ರಾಫಿಟ್ ಅಲ್ಲಿ ಇರ್ತೀವಿ. ನೀವು ಇದೇ ರೀತಿ ಡೈಲಿ ಪ್ರಾಫಿಟ್ ಮಾಡಬೇಕು, ಸ್ವಿಂಗ್ ಟ್ರೇಡಿಂಗ್ ಮಾಡಬೇಕು, ಕ್ರಿಪ್ಟೋ ಫ್ಯೂಚರ್ಸ್ ಅಲ್ಲಿ ಆರಾಮಾಗಿ ನೀವು ಟ್ರೇಡ್ ಮಾಡಬೇಕು ಅಂತಂದ್ರೆ, ನೀವು ಕ್ರಿಪ್ಟೋ ಟ್ರೇಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅಂತಂದ್ರೆ ನೀವು ಕೂಡ ಕಾಯಿನ್ಸ್ ಪ್ರೋ ನ ಯೂಸ್ ಮಾಡಬಹುದು. ಇದು ಬೆಸ್ಟ್ ಪ್ಲಾಟ್ಫಾರ್ಮ್ ಆಗಿದೆ ನೀವು ಕ್ರಿಪ್ಟೋ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ. ಇಲ್ಲಿ ನೀವು INR ಅಲ್ಲೂ ಕೂಡ ಟ್ರೇಡ್ ಮಾಡ್ತಾ ಹೋಗಬಹುದು. ರಿಜಿಸ್ಟ್ರೇಷನ್ ಲಿಂಕ್ ಟೆಲಿಗ್ರಾಮ್ ಅಲ್ಲಿ ಇರುತ್ತೆ, ಟೆಲಿಗ್ರಾಮ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಚೆಕ್ ಮಾಡಿ, ನಿಮಗೆ ಇಂಟ್ರೆಸ್ಟ್ ಇದೆ ರಿಜಿಸ್ಟರ್ ಆಗ್ತಾ ಹೋಗಬಹುದು. ನಮ್ಮ ಒಂದು ಲಿಂಕ್ ಮುಖಾಂತರ ರಿಜಿಸ್ಟರ್ ಆದ್ರೆ ನಿಮಗೆ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ, ನಿಮಗೆ ಬೇಗ ಕಸ್ಟಮರ್ ಸಪೋರ್ಟ್ ಸಿಗುತ್ತೆ ನಮ್ಮ ಕಡೆಯಿಂದ. ಜಸ್ಟ್ ನನಗೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿದ್ರೆ ಸಾಕು, ಏನೇ ಪ್ರಾಬ್ಲಮ್ ಆದ್ರೂ ನಾನು ಸಾಲ್ವ್ ಮಾಡ್ಕೊಡ್ತೀನಿ. ಅಕೌಂಟ್ ಓಪನಿಂಗ್ ಪ್ರೊಸೆಸ್ ಅಲ್ಲಿ ಏನೇ ಪ್ರಾಬ್ಲಮ್ ಆಗಲಿ ಸಾಲ್ವ್ ಮಾಡ್ಕೊಡ್ತೀವಿ. ಹಾಗೆ ನೀವು ನಮ್ಮ ಲಿಂಕ್ ಮುಖಾಂತರ ರಿಜಿಸ್ಟರ್ ಆಗಿದ್ದೀರಾ ಅಂತಂದ್ರೆ 1 lakh ಕೂಡ ಬ್ರೋಕರ್ ಫೀಸ್ ಇರೋದಿಲ್ಲ. ಫ್ಯೂಚರ್ಸ್ ಅಲ್ಲಿ ಆರಾಮಾಗಿ ಟ್ರೇಡ್ ಮಾಡ್ತಾ ಹೋಗಬಹುದು. ಸೊ ನಿಮಗೆ ಪ್ರಾಫಿಟ್ ಆಗ್ತಾ ಇದೆ ಅಂತಂದ್ರೆ ಟ್ರೇಡ್ ಮಾಡಿ, ಕಂಟಿನ್ಯೂ ಮಾಡಿ. ನಿಮಗೆ ಪ್ರಾಫಿಟ್ ಆಗ್ತಾ ಇಲ್ಲ, ಗೊತ್ತಾಗ್ಲಿಲ್ಲ ಅಂತಂದ್ರೆ ಕಲ್ತ್ಕೊಂಡು ಟ್ರೇಡ್ ಮಾಡಿ, ಡೈಲಿ ಇಲ್ಲಿ ದುಡ್ಡು ಮಾಡ್ತಾ ಹೋಗಬಹುದು. ಈ ಒಂದು 30 days ಚಾಲೆಂಜ್ ನಾನೇನು ಶುರು ಮಾಡಿದ್ದೆ, ಅಲ್ಲಿ ನೀವು ಸಾಕಷ್ಟು ಕಮೆಂಟ್ ಅನ್ನ ಮಾಡ್ತಾ ಇದ್ರಿ ಟ್ರೆಂಡ್ ಅನ್ನ ಯಾವ ರೀತಿ ಹುಡುಕೋದು ಅಂತ. ನಾನು ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನ ಏನು ಅರ್ಥ ಆಗ್ಲಿಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಈಸಿಯಾಗಿ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡ್ತೀನಿ. ನಮ್ಮ ಚಾನಲ್ ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಧನ್ಯವಾದ.